ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ಒಂದು ಮಾಹಿತಿಯನ್ನ ಸುದ್ದಿಗೋಷ್ಠಿ ಮಾಡಿರುವಂತದ್ದು. ಇಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಮಾಧ್ಯಮದವರು ಕ್ವಶನ್ ಅನ್ನ ಕೇಳಿದಾಗ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ ನೀಡಿದ್ದಾರೆ ಅನ್ನೋದನ್ನ ಲೈವ್ ಪ್ರೂಫ್ ಆಗಿ ಅವ್ರು ಏನು ಹೇಳಿದ್ದಾರೆ ಅವರನ್ನೇ ತೋರಿಸಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಮತ್ತೆ ಇಲ್ಲಿ ಜುಲೈ ಆಗಸ್ಟ್ ನಡೀತಾ ಇದೆಯಲ್ಲ, ಸೊ ಈ ಎಲ್ಲ ಕಂತುಗಳ ಹಣವನ್ನ ಒಟ್ಟಿಗೆ ಹಾಕಿ ಕೊಡ್ತಾರಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ನೋಡ್ತಾ ಹೋಗಿ. ಈಗ ಅದ್ರ ಜೊತೆಗೇನೆ ಇಲ್ಲಿ ಸಾಕಷ್ಟು ರೈತರಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಇದೇ ಆಗಸ್ಟ್ 10ರ ಒಳಗಾಗಿನೇ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಂತ ಇಲ್ಲಿ ಕೃಷ್ಣ ಬೈರೇಗೌಡ ಅವರು ಮಾಹಿತಿನ ತಿಳಿಸಿರುವಂತದ್ದು. ಸೊ ಅದು ಏನದು ಮಾಹಿತಿ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಯಾರ್ಯಾರು ಹೊಲ ಗದ್ದೆಗಳನ್ನ ಹೊಂದಿದ್ದೀರಾ, ಸೊ ಇಲ್ಲಿ 1 ಎಕರೆನೇ ಇರಲಿ, 2 ಎಕರೆ ಇರಲಿ, ನೀರಾವರಿನೇ ಇರಲಿ, ವನಭೂಮಿನೇ ಇರಲಿ, ಸೊ ನೀವು ಸ್ವಂತ ಮನೆ ಆಸ್ತಿ ಪಾಸ್ತಿಗಳನ್ನ ಹೊಂದಿದಂಥವರು ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಲೇಬೇಕು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ, ನೋಡಲೇಬೇಕಾದಂತಹ ಮಾಹಿತಿ. ವೀಕ್ಷಕರೇ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ನಿಮಗೆ ಮಾಹಿತಿಯನ್ನು ಬಿಗ್ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ರೈತರಿಗೆ ಸೊ ಮುಖ್ಯವಾಗಿರುವಂತಹ ಮಾಹಿತಿ ಏನು ಅನ್ನೋದಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. 1 ಎಕರೆ ಆದರೂ ನೀವು ಹೊಂದಿರ್ತೀರಾ, ಸೊ ಕಂಪಲ್ಸರಿ ಬಹಳಷ್ಟು ಜನರಿಗೆ ಇಲ್ಲಿ 1 ಎಕರೆ ಅದು ಹೊಂದಿರ್ತೀರಾ. ಸೊ ಅವರು ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಮನೆ ಆಗಿರಲಿ, ಆಸ್ತಿ ಸ್ವಂತ ಮನೆ ಹೊಂದಿರಲಿ, ಯಾವುದೇ ಒಂದು ಆಸ್ತಿ ಪಾಸ್ತಿಯನ್ನು ಹೊಂದಿದ್ರು ಸಹಿತ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಕಡ್ಡಾಯವಾಗಿ. ಅದು ಏನು ಅನ್ನೋಂಥದ್ದು ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಈಗ ಮೊದಲು ಇಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದನ್ನ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಈಗಾಗಲೇ ಮೇ ತಿಂಗಳಿನಲ್ಲಿ ಲಾಸ್ಟ್ ಅಮೌಂಟ್ ಹಾಕಿದ್ವಿ ನಾವು ಎಲೆಕ್ಷನ್ ಟೈಮ್ದಲ್ಲಿ. ಈಗ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ನಾವು ಹಾಕಿದ್ದಿಲ್ಲ, ಸೊ ಅದನ್ನು ಕೂಡ ಈಗ ಹಾಕಲಿಕ್ಕೆ ಹೇಳಿದ್ದೀನಿ. ಈಗ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿಯನ್ನು ತಲುಪಿಸಿದೆ. ಈಗಾಗಲೇ ಅಮೌಂಟ್ ಎಲ್ಲರ ಖಾತೆಗೆ ಜಮಾ ಆಗಲಿಕ್ಕೆ ಪ್ರಾರಂಭಿಸಿದೆ ಅಂತ ಒಂದು ಮಾಹಿತಿಯನ್ನು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ನಿಮ್ಮೆಲ್ಲರ ಖಾತೆಗೆ ಈಗಾಗಲೇ ಅಮೌಂಟ್ ಜಮಾ ಆಗಿದೆ. 100% ಈಗಾಗಲೇ ಕಮೆಂಟ್ಗಳು ಕೂಡ ಬರ್ತಾ ಇರುವಂಥದ್ದು. 4,000 ಜಮಾ ಆಗಿದೆ ಸರ್ ಅಂತಾನು ಕೂಡ ಸಾಕಷ್ಟು ಜನ ಫಲಾನುಭವಿಗಳು ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ಹೆಚ್ಚಾನೆಚ್ಚು ಜನರಿಗೆ ಈಗ ಒಂದು 20ರಿಂದ 30% ಮಾತ್ರ ಜಮಾ ಆಗಿರುವಂಥದ್ದು. ಇನ್ನು 70% ಜನರಿಗೆ ಹಣ ಜಮಾ ಆಗೋದಿದೆ. ಅದರಲ್ಲಿ BPL ರೇಷನ್ ಕಾರ್ಡ್ ಕೂಡ ಸಾಕಷ್ಟು ಜನರದು ರದ್ದು ಮಾಡಿದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದನೂ ಸಾಕಷ್ಟು ಜನರನ್ನು ತೆಗೆದುಹಾಕಿದ್ದಾರೆ. ಮತ್ತು ಇಲ್ಲಿ ಟ್ಯಾಕ್ಸ್ ಪೇಯರ್ ಆದಾಯ ತೆರಿಗೆ ಕಟ್ಟುವವರನ್ನು ಕೂಡ ತೆಗೆದುಹಾಕಲಾಗಿದೆ. ಇವರೆಲ್ಲರನ್ನು ತೆಗೆದುಹಾಕಿಕೊಂಡು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಅಮೌಂಟ್ ಹಾಕಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಿ ವೆರಿಫಿಕೇಶನ್ ಮಾಡಿಕೊಂಡು ಅವ್ರಿಗೂ ಕೂಡ ಹಣ ಹಾಕ್ತೇವೆ ಅಂತ ಮಾಹಿತಿಯನ್ನು ಒಂದು ತಿಳಿಸಿರುವಂತದ್ದು. ಸೊ ಇಲ್ಲಿ ನೋಡಿ ಸಿದ್ದರಾಮಯ್ಯನವರು ಸ್ವತಃ ಏನು ಹೇಳಿದ್ದಾರೆ ಅನ್ನೋಂಥದ್ದನ್ನ ಮಾಹಿತಿಯನ್ನ ನೋಡ್ಕೊಂಬನ್ನಿ. ಇಲ್ಲ ಕೊಟ್ಟಿರ್ಲಿಲ್ಲ, ಜೂನ್ ತಿಂಗಳಲ್ಲಿ ಕೊಟ್ಟಿರ್ಲಿಲ್ಲ, ಜುಲೈ ತಿಂಗಳಲ್ಲಿ ಕೊಟ್ಟಿಲ್ಲ, ಮೇವರೆಗೂ ಕೊಟ್ಟಿತ್ತು. ನಾನು ಕೊಡಕ್ಕೆ ಹೇಳಿದ್ದೀನಿ. ಈಗ ಜೂನ್ ತಿಂಗಳದೆಲ್ಲ ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಈ ರೀತಿ ಸಿದ್ದರಾಮಯ್ಯನವರೇ ಸ್ವತಃ ಮಾಹಿತಿಯನ್ನು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಸೊ ಜೂನ್ ಮತ್ತು ಜುಲೈ ತಿಂಗಳದು ಈಗಾಗಲೇ ಕೊಟ್ಟಿದ್ದಿಲ್ಲ, ಈಗ ಕೊಡ್ತಾ ಇದ್ದಾರಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಈಗ ಎಲ್ಲರ ಖಾತೆಗೆ ಹಣ ಜಮಾ ಆಗ್ತಾ ಇದೆ. SC ST ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇಲ್ಲ, ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇದೆ. ಆದರೆ 100% ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದವರಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಇಲ್ಲಿ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಮಾಡ್ತಾ ಯಾರು ಡಾಕ್ಯುಮೆಂಟ್ಸ್ಗಳನ್ನು 100% ಕ್ಲಿಯರ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರ್ತಾರೆ, ಸೊ ಅವರಿಗೆ ಮಾತ್ರ ಹಣ ಜಮಾ ಆಗ್ತಾ ಇರುವಂಥದ್ದು. ಓಕೆನಾ? ಸೊ ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಎಲ್ಲನೂ ಕೂಡ ನಮ್ಮದು ಕ್ಲಿಯರ್ ಇದಾವೆ. ನಾವು BPL ರೇಷನ್ ಕಾರ್ಡ್ಗಳಿಗೆ ಅರ್ಹರಿದ್ದೀವಿ, ನಾವು ಆದಾಯ ತೆರಿಗೆ ಕಟ್ಟಲ್ಲ ಅಂತ ನೀವು ಅನ್ಬೋದು. ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಲಿಂಕ್ ಇರಲಿಲ್ಲ ಅಂದರೆ, KYC ಆಗಿರಲಿಲ್ಲ ಅಂದರೆ, ಆಧಾರ್ ಕಾರ್ಡ್ ಜೋಡಣೆ ಅಪ್ಡೇಟ್ ಆಗಿರಲಿಲ್ಲಪ್ಪ ಅಂದರೆ ಅಂತಹ ಒಂದು ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ ಅದು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಸೊ ನಿಮ್ಮಂಥವ್ರಿಗೂ ಕೂಡ ಬರಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬರೀ ನಿಮಗೆ ಒಂದು ರೇಷನ್ಸ್ ಕಾರ್ಡ್ ಇದ್ರೆ ಸಾಕು, ಅಥವಾ ಆದಾಯ ತೆರಿಗೆ ನಾವು ಕಟ್ಟಿಲ್ಲ ಅಂದರೆ ನಮಗೆ ಬರುತ್ತೆ ಅಂತ ನೀವು ಅನ್ಕೊಂಡು ಕುಡಿರ್ತೀರಾ. ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲಿಲ್ಲ ಅಂದರೂ ಸಹಿತ ನಿಮಗೆ ಹಣ ಬರಲ್ಲ. ಓಕೆನಾ? ಸೊ ಇದ್ರ ಬಗ್ಗೆ ನೀವು ಆದಷ್ಟು ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಇಡೋದ್ರ ಕಡೆಗೆ ಗಮನ ಕೊಡಿ. ಸೊ ಕ್ಲಿಯರ್ ಇಟ್ಕೊಂಡ ತಕ್ಷಣ ನಿಮಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆದಷ್ಟು ವೆರಿಫಿಕೇಶನ್ ಮಾಡೋದು ಪ್ರಾರಂಭ ಇದೆ, ಈಗಾಗಲೂ ಕೂಡ ಜಾರಿ ಆಗ್ತಾ ಇದೆ. ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ವೆರಿಫಿಕೇಶನ್ ಮಾಡ್ತಾ. ಸೊ ನಿಮಗೂ ಕೂಡ ಬೇಗನೆ ಜಮಾ ಆಗ್ತದೆ. ಯಾರಿಗೆ ಜಮಾ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಜಮಾ ಆಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ, ಯಾರಿಗೆ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ವೀಕ್ಷಕರು, ಈಗ ರೈತರಿಗೆ ಬಂದಿರುವಂತಹ ಬಿಗ್ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲ ರೈತರು ಇದು ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ, ನೋಡಲೇಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮಹತ್ವ ಆಗಿರುವಂತದ್ದನ್ನು ನೀವು ಮಾಹಿತಿ ತಿಳಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗ ಸಾಕಷ್ಟು ಜಿಲ್ಲೆಗಳಲ್ಲಿ ನಡೆದಿರುವಂತಹ ಘಟನೆಯನ್ನ ತಿಳಿಸ್ಕೊಡ್ತಾ ನೋಡಿ. ಇಲ್ಲಿ ಕಂದಾಯ ಇಲಾಖೆ ಸಚಿವರು ಯಾಕೆ ಈ ಒಂದು ಘೋಷಣೆಯನ್ನ ಮಾಡಿದ್ರಂತ
ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯಲ್ಲಿ ಸಮಸ್ಯೆ, ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆಯ ಜಗಳ, ಶತ್ರುವಿನ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗಳು, ಸಾಕಷ್ಟು ಹಲವಾರು ಸಮಸ್ಯೆಗಳಿರ್ತವೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗುರೂಜಿ ಅವರು ವೇದಾಂತ್ ಶರ್ಮಾ ಇವರ ಹೆಸರು. ಸೊ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿಹಾರವನ್ನ ಪಡೆದುಕೊಳ್ಳಿ. ಅದು ಯಾವ ಘೋಷಣೆ ಅಂದ್ರೆ ಆಧಾರ್ ಕಾರ್ಡ್ಗೆ ಪಹಣಿಯನ್ನ ಲಿಂಕ್ ಮಾಡಿಸ್ಲೇಬೇಕು. ಇದೇನಪ್ಪ ಬರೀ ಇದನ್ನೇ ಹೇಳ್ತಾರೆ, ಇದು ಲಿಂಕ್ ಮಾಡಿಸಿವಿ ಅಂತ ಅನ್ಕೋಬಹುದು. ನೀವು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಇಶ್ಯೂನಿಂದ ಆಗಿರಲ್ಲ. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದರಿಂದ ಏನು ಅನಾನುಕೂಲ ಆಗುತ್ತೆ, ತೊಂದರೆ ಏನು ಉಂಟಾಗತ್ತೆ ಅಂತ ತಿಳ್ಕೊಬೇಕಂದ್ರೆ ಸೊ ಮೊದಲನೇದಾಗಿ ಇಲ್ಲಿ ಕೇಳಿ. ಈಗ ಸಾಕಷ್ಟು ಜಿಲ್ಲೆಗಳಲ್ಲಿ ನಡೆದಿರುವಂತಹ ಘಟನೆಯನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾಕಪ್ಪ ಈ ಒಂದು ರೂಲ್ಸ್ ಅನ್ನ ಜಾರಿ ತಂದಿದ್ದಾರೆ ಅಂದ್ರೆ, ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆ ಒಂದು ಸ್ವಂತ ಏನು ಆಸ್ತಿ ಪಾಸ್ತಿಗಳಿರ್ತಾವಲ್ಲ, ಆ ಒಂದು ಆಸ್ತಿ ಪಾಸ್ತಿಗಳಿಗೆ ಮತ್ತೊಬ್ಬರ ಹೆಸರನ್ನ ಲಿಂಕ್ ಮಾಡಿಸಲಾಗಿದೆ. ಅಂತಹ ಘಟನೆಗಳು ನಡೀತಾ ಇದಾವೆ. ನೀವೇನಾದ್ರೂ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್, ನಿಮ್ಮ ಒಂದು ಫೋಟೋಗಳನ್ನ ಲಿಂಕ್ ಮಾಡಿಸ್ಲಿಲ್ಲಪ್ಪ ಅಂದ್ರೆ ಸೊ ನಿಮ್ಮ ಒಂದು ಆಸ್ತಿಗಳನ್ನ ಲಪಟಾಯಿಸಿರುವಂತಹ ಚಾನ್ಸಸ್ ಇರುತ್ತೆ. ನಿಮ್ಮ ಆಸ್ತಿಗಳ ಮೇಲೆ ಮತ್ತೊಬ್ಬರು ಹಕ್ಕದಾರ ಆಗತ್ತಾರೆ. ಮತ್ತೆ ನಿಮಗೆ ಬರುವಂತಹ ಬರ ಪರಿಹಾರ, ಬೆಳೆ ಪರಿಹಾರ, PM ಕಿಸಾನ್ ಯೋಜನೆ ಮತ್ತೆ ಸಾಕಷ್ಟು ಯೋಜನೆಗಳು ರೈತರಿಗೆ ಬರ್ತಾ ಇರುವಂತದ್ದು, ಸಾಲ ಮನ್ನಾ ಆಗ್ತಾ ಇರುವಂತದ್ದು. ಸೊ ಇಂತಹದ್ದೆಲ್ಲನೂ ಕೂಡ ಮತ್ತೊಬ್ಬರು ಪಡಿತಾ ಹೋಗ್ತಾರೆ. ಸೊ ನಿಮ್ಮ ಹೆಸರಿನ ಮೇಲೆನೆ ಮತ್ತೊಬ್ಬರು ಪಡಿತಾ ಹೋಗ್ತಾರೆ. ಅದಕ್ಕೋಸ್ಕರ ಇಂತಹ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಬೇಕಾದ್ರೆ ಇದೇ ಒಂದು ಆಗಸ್ಟ್ ಒಳಗಾಗಿನೇ ಈ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಸ್ವತಃ ಟ್ವಿಟರ್ನಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಕೃಷ್ಣ ಬೈರೇಗೌಡ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವರೇ ಸ್ವತಃ ಒಂದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಈ ರೀತಿ ನೀವು ಪಹಣಿಗೆ ಒಂದು ಆಧಾರನ್ನು ಜೋಡಣೆ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಒಂದು ಹೊಲ ಗದ್ದೆಗಳನ್ನು ಲಪಟಾಯಿಸಿರುವಂತಹ ಚಾನ್ಸಸ್ ಆಗುತ್ತೆ. ಈಗಾಗಲೇ ಒಂದು ನೀವು ಸ್ಟೇಷನು ಮತ್ತು ಕೋರ್ಟ್ ಕಚೇರಿ ಅಂತ ತಿರುಗಾಡೋದನ್ನು ರೈತರನ್ನು ನೀವು ನೋಡ್ಕೋಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಹೊಲ, ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹತ್ರ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ನಿರ್ಧಾರವನ್ನು ಕೃಷ್ಣ ಬೈರೇಗೌಡ ತೆಗೆದುಕೊಂಡಿರುವಂಥದ್ದು. ಸೊ ಇದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು. ಸೊ ಏನಾದರೂ ನೀವು ಆಗಸ್ಟ್ 10 ಒಳಗಾಗಿನೇ ಮಾಡಿಸ್ಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ನೀವು ಹಣ ಕೊಟ್ಟಾದರೂ ಮಾಡಿಸ್ಬೇಕಾಗತ್ತೆ. ಫ್ಯಾನ್ ಕಾರ್ಡ್ ಈಗಾಗಲೇ ನೋಡ್ಬೋದು, 1,000 ರೂಪಾಯಿ ನೀವು ಹಣ ಕೊಟ್ಟು ಫೈನನ್ನು ಕಟ್ಟಿಬಿಟ್ಟು ನೀವು ಅಪ್ಡೇಟನ್ನು ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ಇದು ಕೂಡ ಪಹಣಿಯನ್ನು ಲಿಂಕ್ ಮಾಡಿಸ್ಬೇಕಂದ್ರೆ ಒಂದು ಹಣ ಕೊಟ್ಟು ಮಾಡಿಸ್ಬೇಕಾಗತ್ತೆ. ಹಾಗಾದರೆ ಸರ್ ನಾವು ಎಲ್ಲಿ ಲಿಂಕ್ ಮಾಡಿಸ್ಬೇಕು ಅಂತ ಕೇಳ್ಬೋದು. CSC ಸೆಂಟರ್ಗಳಲ್ಲಿ ಮಾಡಿಸ್ಬೋದು, ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ಇರುತ್ತೆ, ಅಲ್ಲಿ ಹೋಗಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಈ ಒಂದು ಲಿಂಕನ್ನು ಮಾಡಿಸ್ಕೋಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಒಂದು ಪಹಣಿ, ಆಧಾರ್ ಕಾರ್ಡು, ಮೊಬೈಲ್ ನಂಬರ್ನ ಒಯ್ದುಬಿಟ್ರೆ ಸೊ ಆರಾಮಾಗಿ ಅವರು ಲಿಂಕ್ ಮಾಡಿಸ್ಕೊಡ್ತಾರೆ. ಸೊ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ರೈತರೆಲ್ಲರೂ ಕೂಡ ಮಾಡಬೇಕಾಗಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಸೊ ಅರ್ಥ ಆಗಿದೆ ಅಂತ ಅನ್ಕೋತಾರೆ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ಕೇಳಿ, ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ಸ್ಟಾಗ್ರಾಮ್ನಲ್ಲಿ ನಂಗೆ ಮೆಸೇಜ್ ಮಾಡಿದ್ರೆ ನಾನು ಕ್ಲಿಯರ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆನಾ? ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.